ಕರುನಾಡಿನ ಭಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿಯಿಂದ ನಮಸ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಲೇಬರ್ ಲಾ 1 ಅಥವಾ ಕಾರ್ಮಿಕ ಕಾನೂನು ವಿಷಯಗಳಿಗೆ ಸಂಬಂಧಪಟ್ಟಿರುವಂತೆ ಸಂಪೂರ್ಣ ಸಿಲೆಬಸ್ ಅನ್ನು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡುವಂಥ. ಅದಕ್ಕಿಂತ ಮುಂಚೆ ಲೇಬರ್ ಲಾ 1 ಅಥವಾ ಕಾರ್ಮಿಕ ಕಾನೂನು ಅಂದರೆ ನಿಮಗೆ ಅರ್ಥ ಆಗಬೇಕು. ಕಾರ್ಮಿಕ ಕಾನೂನಲ್ಲಿ ಏನನ್ನು ಅಳವಡಿಸಿದರೆ ಕಾರ್ಮಿಕ ಕಾನೂನಿಂದ ಯಾರಿಗೆ ಅನುಕೂಲ, ಯಾರಿಗೆ ಪ್ರಯೋಜನ ಆಗ್ತಿದೆ ನೋಡೋದಾದರೆ, ನಾವು ಆತ್ಮೀಯ ವಿದ್ಯಾರ್ಥಿಗಳಿಂದ ಏನು ನೌಕರರು ಅಥವಾ ಸೇವಕರು ಅಂತ ಕರಿತೀವಲ್ವ, ಅವರು ಈ ಇಂಡಸ್ಟ್ರಿಯಲ್ಲಿ ಅಥವಾ ಯಾವುದೇ ಏರಿಯಾದಲ್ಲಿ ಕೆಲಸವನ್ನು ಮಾಡುತ್ತಿರುವಾಗ ಯಾವುದೇ ಅನಾಹುತಗಳು ಅಥವಾ ಅಪಾಯಗಳು, ನಷ್ಟಗಳು, ಸಾವು, ಮರಣ, ಗಾಯ ಏನೇ ಉಂಟಾಗಿದ್ದಲ್ಲಿ ಅವ್ರಿಗೆ ಯಾವ ರೀತಿ ಪರಿಹಾರ ದೊರಕುತ್ತದೆ, ಅವ್ರು ಯಾವ ರೀತಿ ಪರಿಹಾರವನ್ನು ಕೇಳಿ ಪಡಿಬಹುದು, ಯಾವ ಸೆಕ್ಷನ್ ಅಂಡರಲ್ಲಿ ಪಡಿಬಹುದು ಅಥವಾ ಯಾವ ಕಾಯ್ದೆ ಅಡಿಯಲ್ಲಿ ಪಡಿಬಹುದು ಅನ್ನೋದು ಈ ತರಗತಿ ಸಂಪೂರ್ಣವಾಗಿ ಅಧ್ಯಯನ ಮಾಡುವಂಥ ಆತ್ಮೀಯ ವಿದ್ಯಾರ್ಥಿಗಳೇ. ಆತ್ಮೀಯ ವಿದ್ಯಾರ್ಥಿಗಳೇ, ಲೇಬರ್ ಲಾ 1 ಅಥವಾ ಕಾರ್ಮಿಕ ಕಾನೂನಲ್ಲಿ ನಿಮಗೆ ಟೋಟಲ್ ಆಗಿ 6 ಆ್ಯಕ್ಟ್ಗಳನ್ನು ಅಥವಾ 6 ಅಧಿನಿಯಮಗಳನ್ನು ಅಳವಡಿಸಲಾಗಿದೆ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಟ್ರೇಡ್ ಯೂನಿಯನ್ಸ್ ಆ್ಯಕ್ಟ್ 1926 ಅಥವಾ ಕಾರ್ಮಿಕ ಸಂಘಗಳ ಅಧಿನಿಯಮ 1926. ಈ ಆ್ಯಕ್ಟಲ್ಲಿ ಏನಿದೆ ಅಂದರೆ, ಕಾರ್ಮಿಕ ಸಂಘಗಳನ್ನು ಯಾವ ರೀತಿ ನೋಂದಣಿ ಮಾಡಬೇಕು, ಆ ನೋಂದಣಿಯ ಪ್ರಕ್ರಿಯೆಗಳು ಏನು, ಈ ನೋಂದಣಿ ಪ್ರಕ್ರಿಯೆ ಮಾಡಲಿಕ್ಕೆ ಎಷ್ಟು ಜನ ಸದಸ್ಯರು ಇರಬೇಕು, ಅಥವಾ ಕಂಪನಿಯನ್ನು ಹೆಸರನ್ನು ಬದಲಾವಣೆ ಯಾವ ರೀತಿ ಮಾಡಬೇಕು. ಇನ್ನು ನೆಕ್ಸ್ಟ್ ಒಂದು ನೋಡೋದಾದರೆ, ನೀವು ಅದನ್ನು ಯಾವ ರೀತಿ ಹಿಂಪಡಿಬೇಕು ಅಥವಾ ರದ್ದುಗೊಳಿಸುವಿಕೆ ಪ್ರಕ್ರಿಯೆ ಯಾವ ಥರ, ಅಥವಾ ಮೇಲ್ಮನವಿ ಪ್ರಕ್ರಿಯೆಗಳು ಏನೇ ಎಂಬುದನ್ನು ಟ್ರೇಡ್ ಯೂನಿಯನ್ಸ್ ಆ್ಯಕ್ಟ್ 1926 ಅಥವಾ ಕಾರ್ಮಿಕ ಸಂಘಗಳ ಅಧಿನಿಯಮ 1926ರಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್ ಒನ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ 1947. ಆತ್ಮೀಯ ವಿದ್ಯಾರ್ಥಿಗಳೇ, ಏನು ಕಾರ್ಖಾನೆ ಅಥವಾ ಕಾರ್ಮಿಕ ಅಥವಾ ಔದ್ಯೋಗಿಕ ವಿವಾದಗಳ ಅಧಿನಿಯಮ 1947. ಈ ಅಧಿನಿಯಮದಲ್ಲಿ ಇಂಡಸ್ಟ್ರಿಯಲ್ಲಿ ಯಾವುದೇ ವಿವಾದಗಳಾದಲ್ಲಿ ಅದನ್ನು ಯಾವ ರೀತಿ ಬಗೆಹರಿಸಬೇಕಂತ ಹೇಳ್ಬಿಟ್ಟು ಈ ಆ್ಯಕ್ಟ್ ಡೀಲ್ ಮಾಡ್ತದೆ. ಅದೇ ಥರನೇ ದ ಎಂಪ್ಲಾಯೀಸ್ ಕಾಂಪನ್ಸೇಷನ್ಸ್ ಆ್ಯಕ್ಟ್ 1923, ಕಾರ್ಮಿಕ ನಷ್ಟ ಪರಿಹಾರ ಅಧಿನಿಯಮ 1923. ಮೀನ್ಸ್ ಇದೇನು ಹೇಳುತ್ತೆ ಅಂದರೆ, ಕಾರ್ಮಿಕರು ಅಥವಾ ನೌಕರರು ಕೆಲಸ ನಿರ್ವಹಿಸುತ್ತಿರುವಾಗ ಯಾವುದೇ ಗಾಯ, ನಷ್ಟ, ಸಾವು ಅಥವಾ ಮರಣ ಉಂಟಾದಲ್ಲಿ ಅವರು ಯಾವ ರೀತಿ ಪರಿಹಾರವನ್ನು ಪಡಿಲಿಕ್ಕಿರುವಂಥ ಹಕ್ಕುಗಳು ಏನು ಅನ್ನೋದನ್ನ ಈ ಆ್ಯಕ್ಟ್ ಡೀಲ್ ಮಾಡ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್ ದ ಎಂಪ್ಲಾಯೀಸ್ ಸ್ಟೇಟ್ ಇನ್ಸೂರೆನ್ಸ್ ಆ್ಯಕ್ಟ್ 1947. ಮೀನ್ಸ್ ಕಾರ್ಮಿಕ ರಾಜ್ಯ ವಿಮಾ ನಿಗಾ ಅಧಿನಿಯಮ ಅಂತ ಕರಿತೀವಿ. ಯಾಕೆ ಅಂದರೆ, ಇದು ಯಾಕೆ ಹೆರಿಗೆ ಸೌಲಭ್ಯ ಇರಬಹುದು ಅಥವಾ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂಥ ಸೌಲಭ್ಯಗಳಿರ್ಬೋದು, ಇನ್ನೂ ಅನೇಕ ಸೌಲಭ್ಯಗಳನ್ನು ಈ ಕಾಯ್ದೆಯಲ್ಲಿ ನೀಡಲಾಗಿದೆ. ಅದೇ ಥರನೇ ದ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್ 1936 ಅಥವಾ ವೇತನ ಸಂದಾಯ ಅಧಿನಿಯಮ 1936 ಅಂತ ಕರಿತೀವಿ ನಾವು. ಈ ಅಧಿನಿಯಮದಲ್ಲಿ ಯಾವ ರೀತಿ ವೇತನವನ್ನು ಭರಿಸಬೇಕು, ಯಾವ ರೀತಿ ವೇತನದಲ್ಲಿ ಯಾವ ರೀತಿ ಕಡತನ ಅಥವಾ ವೇತನ ಕಡಿತಗಳ ಬಗ್ಗೆ ಮಾತಾಡ್ತೀವಿ. ಈ ವೇತನದ ಬಗ್ಗೆ ಯಾವ ರೀತಿ ಡಿಸೈಡ್ ಮಾಡಬೇಕು ಅನ್ನೋದು ಈ ಆ್ಯಕ್ಟನ್ನು ಡಿಸೈಡ್ ಮಾಡ್ತಾರೆ ವಿದ್ಯಾರ್ಥಿಗಳು. ಇನ್ನು ನೆಕ್ಸ್ಟ್ ಒನ್ ನಿಮಗೆ ದ ಫ್ಯಾಕ್ಟ್ರೀಸ್ ಆ್ಯಕ್ಟ್. ಫ್ಯಾಕ್ಟ್ರೀಸ್ ಆ್ಯಕ್ಟಲ್ಲಿ ಏನಿದೆ, ಎಂಪ್ಲಾಯರ್ ಅಂದರೆ ಯಾರು, ಎಂಪ್ಲಾಯಿ ಮೀನ್ಸ್ ಯಾರು, ನೌಕರ ಅಂದರೆ ಯಾರು, ಸೇವಕರು ಅಂದರೆ ಏನನ್ನ ಈ ಫ್ಯಾಕ್ಟರ್ ಡೀಲ್ ಮಾಡ್ತಾರೆ ವಿದ್ಯಾರ್ಥಿಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಲೇಬರ್ ಲಾ ಅಥವಾ ಕಾರ್ಮಿಕ ಕಾನೂನಲ್ಲಿ ಫಸ್ಟ್ ಯೂನಿಟ್ ನಾವು ನೋಡೋದಾದರೆ ಹಿಸ್ಟೋರಿಕಲ್ ಆಸ್ಪೆಕ್ಟ್ಸ್ ಆಫ್ ಮಾಸ್ಟರ್ಸ್ ಅಂಡ್ ಸ್ಲೇವ್ಸ್ ರಿಲೇಷನ್ಶಿಪ್. ಅರ್ಥ ಮಾಡ್ಕೋಬೇಕು ನೀವು. ಮಾಸ್ಟರ್ಸ್ ಸ್ಲೇವ್ ಅನ್ಸೋಣ ಏನಿದೆ ಇರಲಿ. ಮಾಸ್ಟರ್ಸ್ ಸ್ಲೇವ್ಸ್ ಅಂದರೆ ಏನು ಮಾಲೀಕ ಇರ್ತಾನಲ್ಲ, ಮಾಲೀಕ ಮತ್ತು ನೌಕರ ನಡುವೆ ಸಂಬಂಧ ಅಥವಾ ನಿಯೋಜಕ ಅಥವಾ ಸೇವಕರ ನಡುವಿನ ಸಂಬಂಧ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಕಾನ್ಸೆಪ್ಟ್ ಇದೆ. ಅದೇ ಥರ ನಿಮಗೆ ನೆಕ್ಸ್ಟ್ ಒನ್ ಟ್ರೇಡ್ ಯೂನಿಯನಿಸಮ್ ಇನ್ ಇಂಡಿಯಾ ಅಂಡ್ UK, ಎನೆಕ್ಟ್ಮೆಂಟ್ ಆಫ್ ದಿ ಟ್ರೇಡ್ ಯೂನಿಯನ್ಸ್ ಆ್ಯಕ್ಟ್ 1926. ಆತ್ಮೀಯ ವಿದ್ಯಾರ್ಥಿಗಳಿಗೆ ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926ರಲ್ಲಿ ಜಾರಿಗೆ ಬರ್ತಲ್ಲ, ಆ ಕಾಯ್ದೆ ಇಂಗ್ಲೆಂಡ್ ಅಥವಾ ಬ್ರಿಟನ್ನಲ್ಲಿ ಅಥವಾ ಭಾರತದಲ್ಲಿ ಯಾವ ರೀತಿ ಜಾರಿಗೆ ಬಂತು, ಎನೆಕ್ಟ್ ಆಯಿತು ಅಥವಾ ಎನ್ಫೋರ್ಸ್ ಆಯಿತು ಅನ್ನೋದನ್ನು ಹೇಳ್ತಿದ್ದಾರೆ. ನೆಕ್ಸ್ಟ್ ಅದೇ ಥರ ಏನು ILO ಕನ್ವೆನ್ಷನ್ಸ್ ಮೀನ್ಸ್ ಏನು ಸಮಾವೇಶಗಳು ನಡೀತಾವಲ್ವಾ, ಕಾರ್ಮಿಕ ಸಂಘಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಾವೇಶಗಳು ನಡೀತವೆ. ಆ ಸಮಾವೇಶದಲ್ಲಿ ಏನು ಕಾನ್ಸ್ಟಿಟ್ಯೂಷನ್ಸ್ ಪ್ರೊವಿಷನ್ಸ್ ಅಂತ ಹೇಳ್ತಾರೆ. ಮೀನ್ಸ್ ಕಾರ್ಮಿಕ ಸಂಘಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಕಾನ್ಸ್ಟಿಟ್ಯೂಷನ್ಸ್ ಪ್ರೊವಿಷನ್ ಯಾವ ಪ್ರೊವಿಷನ್ಸ್ ಹೇಳ್ತಿದ್ದಾವೆ, ಅವನು ಯಾವ ರೀತಿ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಕೂಡ ಇಟ್ಟಿದ್ದಾರೆ. ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಎಕ್ಸಾಮ್ ಪರ್ಪಸ್. ನೆಕ್ಸ್ಟ್ ಒಂದು ಬರೋದಾದರೆ ಈ ಬರ್ಡ್ಸ್ ಈ ಯು ಆಫ್ ದಿ ಆ್ಯಕ್ಟ್. ಮೀನ್ಸ್ ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಇದೆಯಲ್ಲ, ಅದೊಂದು ಪಕ್ಷಿ ನೋಟ ಅಥವಾ ಹಿನ್ನೆಲೆಯನ್ನು ನೋಡಬೇಕು. ಅದರಲ್ಲಿ ಡೆಫಿನಿಷನ್ ಕೆಲವೊಂದು ಇಂಪಾರ್ಟೆಂಟನ್ನು ವ್ಯಾಖ್ಯಾನ ಮಾಡಲಾಗಿದೆ. ಅದರಲ್ಲಿ ಟ್ರೇಡ್ ಯೂನಿಯನ್ಸು, ಟ್ರೇಡ್ ಡಿಸ್ಪ್ಯೂಟ್ ಅಥವಾ ಎಕ್ಸೆಟ್ರಾ ಇವನ್ನ ವ್ಯಾಖ್ಯಾನ ಮಾಡಲಾಗಿದೆ. ಅದೇ ಥರ ನಿಮಗೆ ಪ್ರೊವಿಷನ್ಸ್ ರಿಲೇಟಿಂಗ್ ಟು ರಿಜಿಸ್ಟ್ರೇಷನ್ಸ್ ಮೀನ್ಸ್ ಕಾರ್ಮಿಕ ಸಂಘವನ್ನು ಯಾವ ರೀತಿ ನೋಂದಣಿ ಮಾಡಬೇಕು, ಮತ್ತು ಕಾರ್ಮಿಕ ಸಂಘನ ನೋಂದಣಿ ಮಾಡಿರೋದನ್ನು ಯಾವ ರೀತಿ ವಿತ್ಡ್ರಾ ಮಾಡ್ಕೋಬೇಕು, ಹಿಂಪಡಿಬೇಕು, ಮತ್ತು ಕ್ಯಾನ್ಸಲೇಷನ್ಸ್ ರದ್ದತಿ ಯಾವ ರೀತಿ ಅದನ್ನು ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಅದೇ ಥರ ನಿಮಗೆ ಫಂಡ್ಸ್ ಆಫ್ ದಿ ಟ್ರೇಡ್ ಯೂನಿಯನ್ಸ್ ಅಂತ ಇದೆ. ನಿಮಗೇನು ಕಾರ್ಮಿಕ ಸಂಘಗಳಿದೆಯಲ್ಲ, ಕಾರ್ಮಿಕ ಸಂಘದಲ್ಲಿ ಕೆಲವೊಂದು ನಿಧಿಗಳಿದ್ದಾವೆ. ಆ ನಿಧಿಗಳು ಯಾವುದಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣಂತೆ. ಅದೇ ಥರನ ಇಮ್ಯುನಿಟೀಸ್ ಮೀನ್ಸ್ ವಿನಾಯಿತಿಗಳು ಅಥವಾ ಅಪವಾದಗಳಂತ ಕರಿತೀವಿ ನಾವು. ವಿನಾಯಿತಿಗಳು ಯಾವುದಕ್ಕೆ ನೀಡಲಾಗಿದೆ ಅನ್ನೋದನ್ನು ಕೂಡ ನೋಡ್ಬೋದಾಗಿದೆ. ಅದೇ ಥರನೇ ಪ್ರಾಬ್ಲಮ್ಸ್ ಆಫ್ ಟ್ರೇಡ್ ಯೂನಿಯನ್ಸ್ ಏನು ಕಾರ್ಮಿಕ ಸಂಘಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದಾವೆ ಎಂಬುದನ್ನು ಅಳವಡಿಸಿದ್ದಾರೆ.
ಅದೇ ಥರ ನಮಗೆ ಅಮಾಂಗ್ಲೇಷನ್ಸ್ ಆಫ್ ಟ್ರೇಡ್ ಯೂನಿಯನ್, ರೆಕಾಗ್ನೈಸೇಷನ್ಸ್ ಆಫ್ ಟ್ರೇಡ್ ಯೂನಿಯನ್ಸ್ ಮೆಥಡ್ಸ್, ನೀಡ್ಸ್ ಅಂಡ್ ಎಫರ್ಟ್ ಇನ್ ದಿಸ್ ರೆಗಾರ್ಡ್. ಕಾರ್ಮಿಕ ಸಂಘ ವಿಲೀನಗೊಂಡ್ರೆ ಅದು ಯಾವ ರೀತಿ ರೆಕಾಗ್ನೈಸೇಷನ್ ಮಾನ್ಯತೆ ಪಡೀತದೆ, ಅವು ಯಾವ ರೀತಿ ವಿಧಾನಗಳಿದೆ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಅದೇ ಥರ ನೆಕ್ಸ್ಟ್ ನಿಮಗೆ ಕೊಲೆಕ್ಟಿವ್ ಬಾರ್ಗೈನಿಂಗ್ ಅಂತ ಹೇಳ್ತಾರೆ. ಮೀನ್ಸ್ ಕೊಲೆಕ್ಟಿವ್ ಬಾರ್ಗೈನಿಂಗ್ ಮೀನ್ಸ್ ಇದು ಸಾಮೂಹಿಕ ಚೌಕಸಿ ಅಂತ ಹೇಳ್ಬಿಟ್ಟು. ಸಾಮೂಹಿಕ ಚೌಕಸಿ ಅಂದರೆ ಮೀನ್ಸ್ ಮೀನಿಂಗ್, ಮೆಥಡ್ಸ್, ಸ್ಟೇಟಸ್ ಆಫ್ ಕಲೆಕ್ಟಿವ್ ಬಾರ್ಗೈನಿಂಗ್, ಸೆಟಲ್ಮೆಂಟ್ಸ್, ಕೊಲೆಕ್ಟಿವ್ ಬಾರ್ಗೈನಿಂಗ್ ಅಂಡ್ ಲಿಬರಲೈಸೇಷನ್ಸ್ ಅಂತ ಹೇಳ್ತಾರೆ. ಮೀನ್ಸ್ ಅರ್ಥ ಮಾಡ್ಕೊಳ್ಳಿ, ಸಾಮೂಹಿಕ ಚೌಕಸಿಯ ಅರ್ಥ, ಸಾಮೂಹಿಕ ಚೌಕಸಿಯ ಮೆಥಡ್ಸ್ ಮೀನ್ಸ್ ವಿಧಗಳು ಅಥವಾ ಪ್ರಕಾರಗಳು, ಸ್ಟೇಟಸ್ ಏನು ಕೊಲೆಕ್ಟಿವ್ ಬಾರ್ಗೈನಿಂಗ್ ಅಥವಾ ಸಾಮೂಹಿಕ ಚೌಕಸಿ ಒಂದು ಸ್ಥಾನಮಾನ ಅಥವಾ ಅದೊಂದು ಸ್ಥಿತಿ, ಕಲೆಕ್ಟಿವ್ ಬಾರ್ಗೈನಿಂಗ್, ಸೆಟಲ್ಮೆಂಟ್ಸ್ ಸಾಮೂಹಿಕ ಚೌಕಸಿ ಅದು ಯಾವ ರೀತಿ ಇತ್ಯರ್ಥ ಪಡಿಸ್ತದೆ, ವಿವಾದಗಳನ್ನು ಯಾವ ರೀತಿ ಇತ್ಯರ್ಥ ಪಡಿಸ್ತದೆ ಅಂತ ಹೇಳ್ತಾರೆ. ಅದೇ ಥರನೇ ಕಲೆಕ್ಟಿವ್ ಬಾರ್ಗೈನಿಂಗ್ ಅಂಡ್ ಲಿಬರಲೈಸೇಷನ್ ಅಂತ ಹೇಳ್ತಾರೆ. ಕಲೆಕ್ಟಿವ್ ಬಾರ್ಗೈನಿಂಗ್ ಅಂಡ್ ಲಿಬರಲೈಸೇಷನ್ಸ್ ಏನು ಸಾಮೂಹಿಕ ಚೌಕಸಿ ಮತ್ತು ಉದಾರೀಕರಣ ಬಗ್ಗೆ ಕೂಡ ಕಾನ್ಸೆಪ್ಟನ್ನು ಇಟ್ಟಿದ್ದಾರೆ ಫಸ್ಟ್ ಒನ್ನಲ್ಲಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ಸೆಕೆಂಡ್ ಯೂನಿಟಲ್ಲಿ ನೋಡೋದಾದರೆ ನಿಮಗೇನಿದೆ ಅಂತ ನೋಡ್ಬಿಟ್ಟಾದರೆ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಇಂಟ್ರೊಡಕ್ಷನ್ಸ್ ಟು ದಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ 1947. ಆತ್ಮೀಯ ವಿದ್ಯಾರ್ಥಿಗಳು, ಏನು ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ ಒಂದು ಐತಿಹಾಸಿಕ ಹಿನ್ನೆಲೆ ಅಥವಾ ಅದರ ಪರಿಚಯ ಅಥವಾ ಅದರ ಬೆಳವಣಿಗೆ ಯಾವ ರೀತಿ ಆಗ್ಬಿಟ್ಟು ಅಂತ ಹೇಳ್ಬಿಟ್ಟು ಫಸ್ಟ್ ಟಾಪಿಕ್ ಇದೆ. ತದನಂತರ ನಿಮಗೆ ನೆಕ್ಸ್ಟ್ ಒನ್ ಡೆಫಿನಿಷನ್ಸ್, ವ್ಯಾಖ್ಯಾನಗಳನ್ನು ಮಾಡಲಾಗಿದೆ. ಏನು ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 ಇದೆಯಲ್ಲ, ಅದರಲ್ಲಿ ಕೆಲವೊಂದು ವಿಷಯಗಳನ್ನು ವ್ಯಾಖ್ಯಾನ ಮಾಡಲಾದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ಇಂಡಸ್ಟ್ರಿ ಮೀನ್ಸ್ ಉದ್ಯಮ. ಸೆಕ್ಷನ್ಸ್ 2J ಅಂಡರಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಉದ್ಯಮ ಅಂದರೆ ಏನು, ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಉದ್ಯಮ ಎನಿಸಬಹುದೇ, ಅಥವಾ ದವಾಖಾನೆಯು ಉದ್ಯಮಿಗಳೇ, ಕ್ಲಬ್ಗಳು ಉದ್ಯಮಿಗಳೇ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದು, ನಿಮಗೆ ಕಂಪಲ್ಸರಿ ಕ್ವಶನ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ, ಸೆಕ್ಷನ್ಸ್ 2J ಇಸ್ ಕಂಪಲ್ಸರಿ ಇನ್ ಎಕ್ಸಾಮಿನೇಷನ್ಸ್. ಉದ್ಯಮಿ ಅಂದರೆ ಏನು ಅದನ್ನು ವಿವರಿಸಿ, ಪ್ರಕರಣಗಳೊಂದಿಗೆ ವಿವರಿಸಿ ಅಂತ ಇದನ್ನು ನಿಮಗೆ ಕ್ವಶನ್ಸ್ ಕೇಳ್ತಾನೆ ಆತ್ಮೀಯ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಒಂದು ನಿಮಗೆ ವರ್ಕ್ ಮ್ಯಾನ್ ಮೀನ್ಸ್ ನೌಕರ. ಈ ನೌಕರ ಅನ್ನೋದ ಅಥವಾ ಕಾರ್ಮಿಕ ಅನ್ನೋದನ್ನು ಈ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ಸ್ 25 ಅಂಡರಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದೇ ಥರ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಮೀನ್ಸ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂದರೆ ಏನು, ಯಾವ ರೀತಿ ಔದ್ಯೋಗಿಕ ವಿವಾದ ಅಂತ ಕರಿತೀವಿ. ಔದ್ಯೋಗಿಕ ವಿವಾದವನ್ನು ಈ ಕಾಯ್ದೆಯ ಕಲಂ 2K ಅಂಡರ್ ಅಡಿಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದೇ ಥರನೇ ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಮೀನ್ಸ್ ಸೂಕ್ತ ಸರ್ಕಾರ. ಸೂಕ್ತ ಸರ್ಕಾರ ಏನು ಒಳಗೊಂಡಿರ್ತದೆ, ಸೂಕ್ತ ಸರ್ಕಾರದಲ್ಲಿ ಯಾರು ಇರ್ತಾರೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹೇಳ್ತಾರೆ ಆತ್ಮೀಯ ವಿದ್ಯಾರ್ಥಿಗಳು. ನೆಕ್ಸ್ಟ್ ಒನ್ನು ಅಥಾರಿಟೀಸ್ ಮೀನ್ಸ್ ಅಧಿಕಾರಗಳು. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ರಿಸೊಲ್ಯೂಷನ್ಸ್ ಮಿಷನರಿ ವರ್ಕರ್ಸ್ ಕಮಿಟಿ ತುಂಬ ಇಂಪಾರ್ಟೆಂಟ್ ಆತ್ಮೀಯ ವಿದ್ಯಾರ್ಥಿಗಳು. ಇದರಲ್ಲಿ ವರ್ಕರ್ಸ್ ಕಮಿಟಿ ಅಂದರೆ ಏನು, ವರ್ಕರ್ಸ್ ಕಮಿಟಿ ಮೀನ್ಸ್ ಇನ್ನು ಕಾರ್ಯಕಾರ ಮಂಡಳಿ ಅಂತ ಕರಿತೀವಿ. ಕಾರ್ಯಕಾರಿ ಮಂಡಳಿಯಲ್ಲಿ ಏನಿರ್ತಾರೆ, ಅವ್ರ ಅಧಿಕಾರಗಳು ಏನು, ಅವ್ರು ಯಾವ ರೀತಿ ಕೈಗಾರಿಕಾ ವಿವಾದಗಳನ್ನು ಬಗೆಹರಿಸ್ತಾರೆ ಅನ್ನೋದನ್ನು ವರ್ಕರ್ಸ್ ಕಮಿಟಿ ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ಒಂದು ಕನ್ಸಿಲೇಷನ್ಸ್ ಮೀನ್ಸ್ ಸಂಧಾನಕಾರ ಅಂತ ಕರಿತೀವಿ ನಾವು. ಅಂಡ್ ಬೋರ್ಡ್ ಆಫ್ ಕನ್ಸಿಲೇಷನ್ ಸಮಾಧಾನಕಾರ ಮಂಡಳಿ ಅಂತ ಕರಿತೀವಿ. ಪವರ್ಸ್ ಅಂಡ್ ಫಂಕ್ಷನ್ಸ್ ಏನು ಸಮಾಧಾನಕಾರ ಮಂಡಳಿಯ ಪವರ್ಸ್ ಅಧಿಕಾರಗಳು ಏನು ಮತ್ತು ಅವರ ಕಾರ್ಯಗಳು ಏನು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಒಂದು ನಿಮಗೆ ಕೋರ್ಟ್ ಆಫ್ ಎನ್ಕ್ವೈರಿ ಮೀನ್ಸ್ ವಿಚಾರಣಾ ನ್ಯಾಯಾಲಯ. ಅದೇ ಥರನೇ ಗ್ರೀವಿಯನ್ಸ್ ಸೆಟಲ್ಮೆಂಟ್ ಅಥಾರಿಟಿ ಯಾವ ರೀತಿ ಇತ್ಯರ್ಥ ಪಡಿಸಬೇಕು ವಿವಾದಗಳನ್ನು ಮತ್ತು ಪ್ರಾಧಿಕಾರಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತವೆ ಅಂತ ಹೇಳ್ತಿದ್ದೇವೆ. ನೆಕ್ಸ್ಟ್ ನಿಮಗೆ ವಾಲಂಟರಿ ಆರ್ಬಿಟ್ರೇಷನ್ಸ್ ಅಂಡರ್ ಸೆಕ್ಷನ್ಸ್ 10A, ಕಂಪಲ್ಸರಿ ಅಡ್ಜುಡಿಕೇಷನ್ಸ್, ಗೌರ್ಮೆಂಟ್ಸ್ ಪವರ್ಸ್ ಟು ರೆಫರೆನ್ಸ್ ಅಂಡರ್ ಸೆಕ್ಷನ್ಸ್ 10, ಕ್ರಿಟಿಕಲ್ ಅನಾಲಿಸಿಸ್ ವಿತ್ ರೆಫರೆನ್ಸ್ ಟು ಡಿಸೈಡೆಡ್ ಕೇಸಸ್. ಸ್ವಯಂ ಪ್ರೇರಿತವಾಗಿ ವಿವಾದವನ್ನು ಮಧ್ಯಸ್ಥಗಾರಕರಿಗೆ ನಿರ್ದೇಶಿಸುವುದು ಸೆಕ್ಷನ್ಸ್ 10A ಅಂಡರಲ್ಲಿ. ಅರ್ಥ ಮಾಡ್ಕೊಳ್ಳಿ, ವಾಲಂಟರಿ ಆರ್ಬಿಟ್ರೇಷನ್ ಇದೆಯಲ್ಲ, ಸ್ವಯಂ ಪ್ರೇರಿತವಾಗಿ ವಿವಾದವನ್ನು ಮಧ್ಯಸ್ಥಗಾರಿಕೆಗೆ ನಿರ್ದೇಶಿಸುವುದನ್ನು ನಾವು ಈ ಕಾಯ್ದೆಯ ಸೆಕ್ಷನ್ಸ್ 10A ಅಂಡರಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಒಂದು ನಿಮಗೆ ಕಂಪಲ್ಸರಿ ಅಡ್ಜುಡಿಕೇಷನ್ಸ್, ಕಂಪೋಸಿಷನ್ಸ್, ಕ್ವಾಲಿಫಿಕೇಷನ್ಸ್, ಜುರಿಸ್ಡಿಕ್ಷನ್ಸ್, ಪವರ್ಸ್ ಆಫ್ ಅಡ್ಜುಡಿಕೇಷನ್ಸ್, ಅಥಾರಿಟೀಸ್, ಅವಾರ್ಡ್ ಅಂಡ್ ಸೆಟಲ್ಮೆಂಟ್, ಡೆಫಿನಿಷನ್ಸ್, ಪೀರಿಯಡ್ ಆಫ್ ಆಪರೇಷನ್ಸ್, ಬೈಂಡಿಂಗ್, ನೇಚರ್ ಅಂಡ್ ಜುಡಿಷಿಯಲ್ ರಿವ್ಯೂ ಆಫ್ ದಿ ಅವಾರ್ಡ್. ಆತ್ಮೀಯ ವಿದ್ಯಾರ್ಥಿ ಅರ್ಥ ಮಾಡ್ಕೊಳ್ಳಿ, ಕಂಪಲ್ಸರಿ ಅಡ್ಜುಡಿಕೇಷನ್ಸ್ ಕಡ್ಡಾಯವಾಗಿ ಅಡ್ಜುಡಿಕೇಷನ್ಸ್ ಅನ್ನು ಮಾಡಬೇಕಾಗ್ತದೆ. ಅದೇ ಥರ ಕಾಂಪೋಸಿಷನ್ಸ್ ಯಾವ ರೀತಿ ಕಾಂಪೋಸಿಷನ್ ಕೊಡಬೇಕು, ಕಾಂಪೋಸಿಷನ್ ಕೊಡೋರು ಕ್ವಾಲಿಫಿಕೇಷನ್ ಅರ್ಹತೆಗಳು ಏನು, ಅದರ ನ್ಯಾಯವ್ಯಾಪ್ತಿ ಎಲ್ಲಿರಬೇಕು, ಯಾವ ವಿವಾದಗಳನ್ನು ಎಲ್ಲಿ ಹೂಡಬೇಕು, ದಾವೆ ಎಲ್ಲಿ ಸಲ್ಲಿಸಬೇಕು ಅಂತೇಳಿ ಜುರಿಸ್ಡಿಕ್ಷನ್ಸ್ ಅದರ ನ್ಯಾಯವ್ಯಾಪ್ತಿಯನ್ನು ಹೇಳಿದ್ದಾರೆ. ಅದೇ ಥರ ಪವರ್ಸ್ ಆಫ್ ಅಡ್ಜುಡಿಕೇಷನ್ಸ್, ಅಡ್ಜುಡಿಕೇಷನ್ಸ್ನ ಪವರ್ಸ್ ಏನು, ಅದು ಅಥಾರಿಟೀಸ್ ಮೀನ್ಸ್ ಪ್ರಾಧಿಕಾರ ಏನು ಕೆಲಸ ನಿರ್ವಹಿಸ್ತದೆ ಅಂತ ಹೇಳ್ತಾರೆ. ಅದೇ ಥರ ನಿಮಗೆ ಅವಾರ್ಡ್ ಅಂಡ್ ಸೆಟಲ್ಮೆಂಟ್. ಅವಾರ್ಡ್ ಮೀನ್ಸ್ ತೀರ್ಪು ಅಂಡ್ ಸೆಟಲ್ಮೆಂಟ್ಸ್ ಮೀನ್ಸ್ ಇತ್ಯರ್ಥ. ಅವಾರ್ಡ್ ಅಂಡ್ ಮತ್ತೇನಿದಿಲ್ಲ, ಅವಾರ್ಡ್ ಮತ್ತು ಸೆಟಲ್ಮೆಂಟ್ಸ್ನ ಡೆಫಿನಿಷನ್ ಕೊಟ್ಟಿದ್ದಾರೆ. ಅವಾರ್ಡ್ ಅಂದರೆ ಏನು, ಸೆಟಲ್ಮೆಂಟ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಡೆಫಿನಿಷನ್ಸ್ ಅಲ್ಲಿ ಹೇಳಿದ್ದಾರೆ. ಅದೇ ಥರ ಪೀರಿಯಡ್ ಆಫ್ ಆಪರೇಷನ್ಸ್, ಬೈಂಡಿಂಗ್, ನೇಚರ್ ಅಂಡ್ ಜುಡಿಷಿಯಲ್ ರಿವ್ಯೂ ಆಫ್ ಅವಾರ್ಡ್. ಇನ್ನು ನೆಕ್ಸ್ಟ್ ಒನ್ ಥರ್ಡ್ ಯೂನಿಟ್ ಅಲ್ಲಿ ನೋಡೋದಾದ್ರೆ ಲಾ ರಿಲೇಟಿಂಗ್ ಟು ರೆಗ್ಯುಲೇಷನ್ಸ್ ಆಫ್ ಸ್ಟ್ರೈಕ್ಸ್ ಅಂಡ್ ಲಾಕೌಟ್ಸ್, ಡೆಫಿನಿಷನ್ಸ್ ಆಫ್ ಸ್ಟ್ರೈಕ್ಸ್ ಅಂಡ್ ಲಾಕೌಟ್ಸ್. ಅರ್ಥ ಮಾಡ್ಕೊಳ್ಳಿ, ಲಾ ರಿಲೇಟಿಂಗ್ ಟು ರೆಗ್ಯುಲೇಷನ್ಸ್ ಆಫ್ ಸ್ಟ್ರೈಕ್ಸ್ ಅಂಡ್ ಲಾಕೌಟ್ಸ್, ಡೆಫಿನಿಷನ್ಸ್ ಆಫ್ ಸ್ಟ್ರೈಕ್ಸ್ ಅಂಡ್ ಲಾಕೌಟ್ಸ್ ಅಂತ ಹೇಳ್ತಾರೆ.
ಸ್ಟ್ರೈಕ್ಸ್ ಮೀನ್ಸ್ ಮುಷ್ಕರ, ಲಾಕೌಟ್ ಮೀನ್ಸ್ ಬೀಗ ಮುದ್ರೆ. ಇದನ್ನ ಏನು ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 ಇದೆಯಲ್ಲ, ಈ ಕಾಯ್ದೆ ಅಧಿನಿಯಮದಲ್ಲಿ ಮುಷ್ಕರವನ್ನ ಸೆಕ್ಷನ್ಸ್ 2Q ಅಂಡರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದೇ ತರ ಲಾಕೌಟ್ಸ್ ಮೀನ್ಸ್ ಅಥವಾ ಬೀಗ ಮುದ್ರೆಯನ್ನ ಸೆಕ್ಷನ್ಸ್ 2L ರಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದಕ್ಕೆ ಕಾನೂನು ಸಂಬಂಧಪಟ್ಟ ನಿಬಂಧನೆಗಳು ಏನು, ಅದರ ಪ್ರೊಸೀಜರ್ ಯಾವ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು ಫಸ್ಟ್ ಟಾಪಿಕ್ ಇದೆ. ಅದೇ ತರ ನಿಮಗೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಅನಾಲಿಸಿಸ್ ವಿತ್ ರೆಫರೆನ್ಸ್ ಟು ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸ್. ಅನಾಲಿಸಿಸ್ ಮಾಡಬೇಕಾದ್ರೆ ರೆಫರೆನ್ಸ್ ನೋಡೋದಾದ್ರೆ ನ್ಯಾಯಾಂಗ ವ್ಯಾಖ್ಯಾನಗಳು ಅಥವಾ ಇಂಟರ್ಪ್ರಿಟೇಷನ್ಸ್, ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಇಂಟರ್ಪ್ರಿಟೇಷನ್ಸ್ ಇದೆ ಅಂತ ಹೇಳ್ತಿದೆ. ನೆಕ್ಸ್ಟ್ ನಿಮಗೆ ರೆಗ್ಯುಲೇಷನ್ಸ್ ಅಂಡರ್ ಸೆಕ್ಷನ್ಸ್ 22, 23, 10A, 4A ಅಂಡ್ 10(3). ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ನಿಮ್ಗೆ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಈ ಟಾಪಿಕ್ ಇದೆಯಲ್ಲ, ನಿಮಗೆ ಎಕ್ಸಾಮ್ ಅಲ್ಲಿ ಕೂಡ ಇದೇ ತರ ಕೇಳಿರ್ತಾನೆ. ರೆಗ್ಯುಲೇಷನ್ಸ್ ಅಂಡರ್ ಸೆಕ್ಷನ್ಸ್ 22, 23, 10A ಅಂಡ್ A4 ಅಂಡ್ 10(3) ಅಂತ. ನೀವು ಕ್ವಶನ್ಸ್ ಪೇಪರ್ಗಳನ್ನ ರಿವ್ಯೂ ಮಾಡಿ ಒಂದ್ಸರಿ, ಕ್ವಶನ್ಸ್ ಇದೇ ತರನ ಕೇಳಿದಾನೆ ತುಂಬಾ ಸರಿ. ಇಲ್ಲಿಗಲ್ ಸ್ಟ್ರೈಕ್ಸ್ ಅಂಡ್ ಲಾಕೌಟ್ಸ್ ಆಫ್ ಪೆನಲ್ಟೀಸ್ ಮೀನ್ಸ್ ಹಂಗಂದ್ರೆ ಏನು? ಇಲ್ಲಿಗಲ್ ಸಂಬಂಧ ಕಾನೂನು ಬಾಹಿರ ಮುಷ್ಕರ ಮತ್ತು ಬೀಗ ಮುದ್ರೆಗಳು. ಈ ಕಾನೂನು ಬಾಹಿರ ಮುಷ್ಕರ ಮತ್ತು ಬೀಗ ಮುದ್ರೆಗಳಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಹೇಳ್ತೀರಾ ಆತ್ಮೀಯ ವಿದ್ಯಾರ್ಥಿಗಳೇ. ನೀವು ಫಸ್ಟ್ ಒಂದು ನೋಡಿದ್ರಲ್ಲ ಸ್ಟ್ರೈಕ್ಸ್ ಅಲ್ಲಿ, ಸ್ಟ್ರೈಕ್ಸ್ ಇಸ್ ತುಂಬಾ ಇಂಪಾರ್ಟೆಂಟ್. ಮುಷ್ಕರವನ್ನು ಯಾವ ರೀತಿ ಮಾಡಲಾಗ್ತದೆ, ನಿಯೋಜಕರು ನೌಕರರಿಗೆ ಮುಷ್ಕರ ಮಾಡಿದಾಗ ಯಾವ ರೀತಿ ಹೊಣೆಗಾರ ಹೊಂದಿರ್ತಾರೆ, ನೌಕರರು ಯಾವ ಸಂದರ್ಭದಲ್ಲಿ ಮುಷ್ಕರವನ್ನು ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬಾರ್ದು ಅಂತ ನಾವು ಕಲಿತೀವಿ. ಅದೇ ತರ ನಿಮ್ಮ ಸ್ಟ್ರೈಕ್ಸ್ ಅಲ್ಲಿ 3-4 ತರ ವಿಧಗಳಿದಾವೆ. ಟೈಪ್ಸ್ ಆಫ್ ಸ್ಟ್ರೈಕ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್. ಸ್ಟ್ರೈಕ್ಸ್ ಅಂದ್ರೆ ಏನು, ಅದರ ವಿಧಗಳನ್ನ ವಿವರಿಸಿ ಅಥವಾ ಷರತ್ತುಗಳನ್ನ ಕೇಳ್ತಾನೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಸ್ಟ್ರೈಕ್ಸ್ ಮೀನ್ಸ್ ಮುಷ್ಕರ ವಿಧಗಳನ್ನ ವಿವರಿಸಿ, ಮುಷ್ಕರ ಅಂದ್ರೆ ಏನು ಅಂತ ಹೇಳ್ತಾನೆ. ಮುಷ್ಕರವನ್ನು ಸಾಮಾನ್ಯವಾಗಿ 3 ತರ ನೋಡ್ಬೋದು. ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಸಾಮಾನ್ಯ ಮುಷ್ಕರ ಅಂತ ಕರಿತೀವಿ, ಜನರಲ್ ಸ್ಟ್ರೈಕ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಯಂತ್ರ ಸಾಮಗ್ರಿ ಮಟ್ಟದ ಮುಷ್ಕರ, ಟೂಲ್ಸ್ ಡೌನ್ ಸ್ಟ್ರೈಕ್ಸ್ ಅಂತ ಕರಿತೀವಿ. ಅದೇ ತರ ಥರ್ಡ್ ಒನ್ ಬಂದ್ಬಿಟ್ರೆ ನಿಮಗೆ ನಿಧಾನ ಮುಷ್ಕರ ಅಥವಾ ಗೋ ಸ್ಲೋ ಸ್ಟ್ರೈಕ್ಸ್, ಆ ತರ ಇದಾವೆ. ಅದನ್ನ ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣಂತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ರೆಗ್ಯುಲೇಷನ್ಸ್ ಆಫ್ ಜಾಬ್ ಲೂಸರ್ಸ್ ಆಫ್ ಕಾನ್ಸೆಪ್ಟ್ ಆಫ್ ಲೇ ಆಫ್, ರಿಟ್ರೀಚ್ಮೆಂಟ್. ಲೇ ಆಫ್ ಇದೆಯಲ್ಲ, ಉದ್ಯೋಗ ಬಂದಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಎಕ್ಸಾಮಿನೇಷನ್ ಪರ್ಪೋಸ್. ಅರ್ಥ ಮಾಡ್ಕೊಳ್ಳಿ. ಲೇ ಆಫ್ಗೆ ಸಂಬಂಧಪಟ್ಟಂತೆ ಕಾನೂನು ನಿಯಮಗಳು, ಈ ಕಾಯ್ದೆ ಸಂಬಂಧಪಟ್ಟಂತೆ ನಿಯಮಗಳು ಏನಿದಾವೆ, ಉದ್ಯೋಗ ಬಂದಿ ಅಂತ ಕರಿತೀವಿ ಕನ್ನಡದಲ್ಲಿ. ಈ ಕಾಯ್ದೆಯಲ್ಲಿ ಸೆಕ್ಷನ್ಸ್ 2KK ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆತ್ಮೀಯ ವಿದ್ಯಾರ್ಥಿಗಳು. ಇನ್ನು ರಿಟ್ರೀಚ್ಮೆಂಟ್ ಅಂದ್ರೆ ಏನು, ವಜಾ ಮಾಡುವಿಕೆಯನ್ನ ಈ ಕಾಯ್ದೆಯ ಅಧಿನಿಯಮದ ಈ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ಸ್ 200 ಅಡಿಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದೇ ತರ ನಿಮಗೆ ಕ್ಲೋಸರ್ಸ್ ಮೀನ್ಸ್ ಮುಚ್ಚುವಿಕೆ ಅಂಡ್ ಟ್ರಾನ್ಸ್ಫರ್, ಯಾವ ರೀತಿ ವರ್ಗಾವಣೆ ಮಾಡೋದು, ಆಫ್ ಅಂಡರ್ಟೇಕಿಂಗ್ಸ್ ವಿತ್ ರೆಫರೆನ್ಸ್ ಟು ಸ್ಟ್ಯಾಟ್ಯುಟರಿ ಡೆಫಿನಿಷನ್ಸ್ ಅಂಡ್ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸ್, ರೆಗ್ಯುಲೇಷನ್ಸ್ ಆಫ್ ಜಾಬ್ ಲೂಸರ್ಸ್ ವಿತ್ ರೆಫರೆನ್ಸ್ ಟು ದಿ ಪ್ರಾವಿಷನ್ಸ್ ಆಫ್ ಚಾಪ್ಟರ್ 5A and 5B of the ID Act, ಏನು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ 1947, ರೆಗ್ಯುಲೇಷನ್ಸ್ ಆಫ್ ಮ್ಯಾನೇಜರಿಯಲ್ prerogatives sections 9A, 11A, 33 and 33A of Industrial Dispute Act 1947, certified standing orders meaning and procedure for certification, certifying officer powers and functions etc. ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಧಿನಿಯಮದಲ್ಲಿ ಕೆಲವೊಂದು ಚಾಪ್ಟರ್ಗಳನ್ನು ಅಧ್ಯಯನ ಮಾಡಲಿಕ್ಕೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತರಗತಿಗಳಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳಿಂದ 4th ಯೂನಿಟ್ ಅಲ್ಲಿ ನೋಡೋದಾದ್ರೆ ಕಾನ್ಸೆಪ್ಟ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ, ಇನ್ಫ್ಲೂಯೆನ್ಸ್ ಆಫ್ ILO ಮೀನ್ಸ್ ಹಂಗಂದ್ರೆ ILOನ ಸಾಮಾಜಿಕ ಭದ್ರತೆಯ ಪ್ರಭಾವದ ಪರಿಕಲ್ಪನೆ ಮತ್ತು ಪ್ರಾಮುಖ್ಯತೆ ಫಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಒನ್ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್, ಸಂವಿಧಾನಿಕದ ಆದೇಶ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಒನ್ ನಿಮಗೆ ದ ಎಂಪ್ಲಾಯೀಸ್ ಕಾಂಪನ್ಸೇಷನ್ಸ್ ಆಕ್ಟ್ 1923, ಏನು ಕಾರ್ಮಿಕರ ನಷ್ಟ ಪರಿಹಾರ ಅಧಿನಿಯಮ 1923, ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್. ಈ ಕಾಯ್ದೆ ಮೇಲೆ ಒಂದು ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರ್ತದೆ ನಿಮಗೆ. ದ ಎಂಪ್ಲಾಯೀಸ್ ಕಾಂಪನ್ಸೇಷನ್ಸ್ ಆಕ್ಟ್ 1923 ಹಂಗಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್, ಕೆಲಸ ಮಾಡುತ್ತಿರುವಾಗ ಕಾರ್ಮಿಕರಿಗೆ ಅಪಘಾತ ಇರ್ಬೋದು, ನಷ್ಟ ಅಥವಾ ಅಪಾಯ ಉಂಟಾದಾಗ ಮಾಲೀಕರು ಕಾರ್ಮಿಕರಿಗೆ ಅಥವಾ ನೌಕರರಿಗೆ ಕೊಡುವ ಒಂದು ಪರಿಹಾರವನ್ನು ಕಾರ್ಮಿಕ ನಷ್ಟ ಪರಿಹಾರ ಅಧಿನಿಯಮ ಅಂತ ಕರಿಬಹುದು. ಅದರಲ್ಲಿ ಈ ಕಾಯ್ದೆಯಲ್ಲಿ ಕೆಲವೊಂದು ವಿಷಯಗಳನ್ನು ವ್ಯಾಖ್ಯಾನ ಮಾಡಲಾಗಿದೆ, ಮೀನ್ಸ್ ಡೆಫಿನಿಷನ್ಸ್ ಹೇಳಲಾಗಿದೆ. ಎಂಪ್ಲಾಯ್ ಅಂದ್ರೆ ಏನು, ಉದ್ಯೋಗಿ ಅಂದ್ರೆ ಯಾರು, ಎಂಪ್ಲಾಯರ್ ಮೀನ್ಸ್ ಉದ್ಯೋಗದಾತ ಅಂದ್ರೆ ಯಾರು, ಡಿಪೆಂಡೆಂಟ್ ಮೀನ್ಸ್ ಅವಲಂಬಿತ ಅಂದ್ರೆ ಯಾರು, ಪಾರ್ಷಿಯಲ್ ಡಿಸಬಲ್ಮೆಂಟ್ ಭಾಗಶಃ ನಿರೋಗ್ಯತೆ ಹೊಂದಿದವರು ಅಥವಾ ಟೋಟಲ್ ಡಿಸಬಲ್ಮೆಂಟ್ ಮೀನ್ಸ್ ಸಂಪೂರ್ಣ ನಿರೋಗ್ಯತೆ ಹೊಂದಿದವರು. ಅರ್ಥ ಮಾಡ್ಕೊಳ್ಳಿ, ಈ ಕಾನ್ಸೆಪ್ಟ್ ಅಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ ಪಾರ್ಷಿಯಲ್ ಡಿಸಬಲ್ಮೆಂಟ್ ಅಥವಾ ಟೋಟಲ್ ಡಿಸಬಲ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಎಕ್ಸಾಮಿನೇಷನ್ಸ್. ಪಾರ್ಷಿಯಲ್ ಡಿಸಬಲ್ಮೆಂಟ್ ಇನ್ 8 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಅಲ್ಲಿ ಕಂಪಲ್ಸರಿ ಕ್ವಶನ್ಸ್ ಅನ್ನ ಕೇಳ್ತಾನೆ. 100% ಫೋಕಸ್ ಮಾಡಿ ಇದ್ರ ಮೇಲೆ, ಓಕೆನಾ. ಡೆಫಿನೇಷನ್ಸ್ ನೋಡೋದಾದ್ರೆ ಎಂಪ್ಲಾಯಿಯನ್ನ ನಾವು ಈ ಕಾಯ್ದೆಯ ಸೆಕ್ಷನ್ಸ್ 2(1)D ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ತರನೇ ಎಂಪ್ಲಾಯಿಯನ್ನ ಸೆಕ್ಷನ್ಸ್
2 ಕ್ಲಾಸ್ 1 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ಥರ ನಿಮಗೆ ಪಾರ್ಷಿಯಲ್ ಡಿಸೇಬಲ್ಮೆಂಟ್ ಅನ್ನು ನೋಡೋದಾದರೆ ಸೆಕ್ಷನ್ಸ್ 2(1) ಕ್ಲಾಸ್ ಜಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ಥರನೇ ಸಂಪೂರ್ಣ ನಿರ್ಯೋಗ್ಯತೆ ಅಥವಾ ಟೋಟಲ್ ಡಿಸೇಬಲ್ಮೆಂಟನ್ನು ಸೆಕ್ಷನ್ಸ್ 2(1) ಕ್ಲಾಸ್ ಎಲ್ಲರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಏನಿದೆ ಎಂಪ್ಲಾಯರ್ಸ್ ಲೈಬಿಲಿಟಿ, ಹೊಣೆಗಾರಿಕೆ ಏನು, ಉದ್ಯೋಗದಾತರ ಯಾವ ರೀತಿ ಜವಾಬ್ದಾರರಾಗಿರ್ತಾರೆ, ನೌಕರರಿಗೆ ನಷ್ಟ, ಹಾನಿ ಅಥವಾ ಮರಣ, ಸಾವು ಉಂಟಾದಾಗ ಯಾವ ರೀತಿ ಅವರು ಹೊಣೆಗಾರವನ್ನು ಹೊಂದಿರ್ತಾರೆ ಅಂತ ಹೇಳ್ತಾರೆ. ಕಾಂಪೋಸಿಷನ್ಸ್ ಯಾವ ರೀತಿ ಕೊಡಬೇಕು, ಕಾಂಪೋಸಿಷನ್ ಕೊಡ್ಲಿಕ್ಕೆ ಕಂಡೀಷನ್ ಏನು, ಪರಿಹಾರವನ್ನು ಕೊಡ್ಲಿಕ್ಕೆ ಯಾವ ರೀತಿ ಕಂಡೀಷನ್ಸ್ ಇದಾವೆ, ಅಂಡ್ ಎಕ್ಸಪ್ಷನ್ ಯಾವ ಸಂದರ್ಭದಲ್ಲಿ ನಷ್ಟ ಪರಿಹಾರವನ್ನು ಕೊಡ್ಲಿಕ್ಕೆ ಬರೋದಿಲ್ಲ, ಅಪವಾದಗಳಿದಾವೆ. ಪ್ರೊಸೀಜರ್ ಫಾರ್ ಕ್ಲೈಮಿಂಗ್ ಕಾಂಪೋಸಿಷನ್ ಯಾವ ರೀತಿ ನಷ್ಟ ಪರಿಹಾರವನ್ನು ಪಡೆದುಕೊಳ್ಬೇಕು ಕಾರ್ಮಿಕರು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಪ್ರೊಸೀಜರ್ ಇದಾವೆ, ಪ್ರೊಸೀಜರ್ನ್ನು ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಕಾಂಪುಟೇಷನ್ಸ್ ಆಫ್ ಕಾಂಪನ್ಸೇಷನ್ಸ್. ನೆಕ್ಸ್ಟ್ ಒಂದು ನೋಡೋದಾದರೆ ಕಮಿಷನರ್ಸ್ ಜುರಿಸ್ಡಿಕ್ಷನ್ಸ್ ಪವರ್ಸ್ ಅಂಡ್ ಎಕ್ಸೆಟ್ರಾ. ಅರ್ಥ ಮಾಡ್ಕೊಳ್ಳಿ, ಕಮಿಷನರ್ ಮೀನ್ಸ್ ಆಯುಕ್ತರ ಅಧಿಕಾರಿಗಳು ಏನು, ಅವ್ರು ಯಾವ ರೀತಿ ನೇಮಕ ಮಾಡ್ತಾರೆ ಅಂತ ಹೇಳ್ಬಿಟ್ಟಿದೆ. ನೆಕ್ಸ್ಟ್ ಜುರಿಸ್ಡಿಕ್ಷನ್ಸ್ ನ್ಯಾಯ ವ್ಯಾಪ್ತಿ, ಪವರ್ಸ್ ಮೀನ್ಸ್ ಅಧಿಕಾರಗಳು. ನೆಕ್ಸ್ಟ್ ಒಂದು ನಿಮಗೆ ದ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ 1947 ಅಂತ ಕರಿತೀವಿ. ಏನು ಹೇಳ್ತಾರೆ ಹೇಳಿ, ದ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ 1948, ಹಂಗಂದ್ರೆ ರಾಜ್ಯ ವಿಮಾ ನಿಗಮ ಅಂತ ಕರಿತೀವಿ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಉದ್ಯೋಗಿಗಳಿಗೆ ಮತ್ತು ಅವರ ಕುಟುಂಬಗಳಿಗೆ ವೈದ್ಯಕೀಯ ಇರ್ಬೋದು ಅಥವಾ ಆರ್ಥಿಕ ಸಹಾಯವನ್ನು ನೀಡುವ ಉದ್ದೇಶವನ್ನು ಹೊಂದಿದೆ ಈ ಕಾಯ್ದೆ ಇದೆಯಲ್ಲ. ದ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ 1948 ಅನ್ನುವುದು ಉದ್ಯೋಗಿಗಳಿಗೆ ಮತ್ತು ಅವರ ಕುಟುಂಬಗಳಿಗೆ ವೈದ್ಯಕೀಯ ಇರ್ಬೋದು ಅಥವಾ ಆರ್ಥಿಕ ಸಹಾಯವನ್ನು ನೀಡುವ ಉದ್ದೇಶವನ್ನು ಹೊಂದಿದೆ. ಅದು ಯಾವ ಥರ, ಯಾವ ಸಂದರ್ಭದಲ್ಲಿ ನೀಡ್ತಾರೆ ನೋಡ್ತಾದ್ರೆ, ಉದ್ಯೋಗದಲ್ಲಿ ಗಾಯ ಹೊಂದಿದರೆ ಅಥವಾ ಅಂಗವಿಕಲತೆ ಪ್ರಯೋಜನ ಇರ್ಬೋದು, ವೈದ್ಯಕೀಯ ಪ್ರಯೋಜನ ಇರ್ಬೋದು, ಅಂತ್ಯಕ್ರಿಯೆ ಪ್ರಯೋಜನ ಇರ್ಬೋದು, ಅವಲಂಬಿತ ಪ್ರಯೋಜನ ಇರ್ಬೋದು, ಇನ್ನು ಎಕ್ಸೆಟ್ರಾ. ಈ ಕಾಯ್ದೆಯಲ್ಲಿ ಕೆಲವೊಂದು ವಿಷಯಗಳನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಎಂಪ್ಲಾಯ್ಮೆಂಟ್ ಇಂಜುರಿ, ಯಾವುದೇ ನೌಕರನಿಗೆ ಇಂಜುರಿ ಗಾಯ ಆದರೆ ಅದನ್ನು ಯಾವ ರೀತಿ ಪರಿಹಾರ ಪಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಯಾವ ಸಂದರ್ಭದಲ್ಲಿ ಕಾಯ್ದೆಯ ಸೆಕ್ಷನ್ಸ್ 2(8)ರಲ್ಲಿ ಗಾಯ ಇಂಜುರಿ ಬಗ್ಗೆ ಹೇಳ್ತಿದ್ದಾರೆ. ಅದನ್ನು ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣಂತೆ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಾಂಟ್ರಿಬ್ಯೂಷನ್ಸ್, ಡಿಪೆಂಡೆಂಟ್, ಎಂಪ್ಲಾಯ್, ಪ್ರಿನ್ಸಿಪಲ್ಸ್ ಆಫ್ ಎಂಪ್ಲಾಯರ್. ಕಾಂಟ್ರಿಬ್ಯೂಷನ್ಸ್ ಯಾವ ರೀತಿ ಇದೆ, ಡಿಪೆಂಡೆಂಟ್ ಅವಲಂಬಿತರು, ಯಾವ ರೀತಿ ಅವಲಂಬಿತರ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್, ತುಂಬ ಸರಿ ಕ್ವಶನ್ಸ್ ರಿಪೀಟೆಡ್ ಆಗ್ತಾ ಇರ್ತದೆ. ಡಿಪೆಂಡೆಂಟ್. ನೆಕ್ಸ್ಟ್ ಒಂದು ನಿಮಗೆ ಎಂಪ್ಲಾಯ್ ಮೀನ್ಸ್ ಉದ್ಯೋಗಿ, ಪ್ರಿನ್ಸಿಪಲ್ಸ್ ಆಫ್ ಎಂಪ್ಲಾಯ್ ಉದ್ಯೋಗದಾತರ ತತ್ವಗಳು ಏನು ಎಂಬುದನ್ನು ಹೇಳ್ತಾರೆ. ನೆಕ್ಸ್ಟ್ ಒಂದು ನಿಮಗೆ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಫಂಡ್ಸ್, ನೌಕರಿಗೆ ಸಂಬಂಧಪಟ್ಟ ಅಥವಾ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ರಾಜ್ಯ ವಿಮಾ ಒಂದು ನಿಧಿ ಅದು ಇದೇ ಇರ್ತದೆ. ಕಾಂಟ್ರಿಬ್ಯೂಷನ್ಸ್, ಬೆನಿಫಿಟ್ಸ್, ಅವೈಲೇಬಲ್ ಅಡ್ಮಿನಿಸ್ಟ್ರೇಟಿವ್ ಮೆಕಾನಿಸಮ್, ESI ಕಾರ್ಪೊರೇಷನ್ಸ್. ಓಕೆನಾ. ನೆಕ್ಸ್ಟ್ ಒಂದು ನಿಮಗೆ ಸ್ಟ್ಯಾಂಡಿಂಗ್ ಕಮಿಟಿ, ಸ್ಥಾಯಿ ಸಮಿತಿ. ನೆಕ್ಸ್ಟ್ ಒಂದು ಮೆಡಿಕಲ್ ಬೆನಿಫಿಟ್ಸ್ ಕೌನ್ಸಿಲ್. ಅರ್ಥ ಮಾಡ್ಕೊಳ್ಳಿ, ಮೆಡಿಕಲ್ ಬೆನಿಫಿಟ್ಸ್ ಕೌನ್ಸಿಲ್ ಅಂತ ಕರಿತೀವಿ ನಾವು, ವೈದ್ಯಕೀಯ ಪ್ರಯೋಜನಗಳ ಮಂಡಳಿ. ಕಾಂಪೋಸಿಷನ್ ಯಾವ ರೀತಿ ಕೊಡಬೇಕು, ಪವರ್ಸ್ ಏನು, ಡ್ಯೂಟೀಸ್ ಕರ್ತವ್ಯಗಳು, ಅಡ್ಜುಡಿಕೇಶನ್ಸ್ ಆಫ್ ಡಿಸ್ಪ್ಯೂಟ್, ESI ಕೋರ್ಟ್ಸ್. ESI ಕೋರ್ಟಿಗೆ ಸಂಬಂಧಪಟ್ಟ ಅಂದರೆ ನ್ಯಾಯಾಲಯದ ರಚನೆ ಮತ್ತು ಅಧಿಕಾರ ಮತ್ತು ಕಾರ್ಯಗಳನ್ನು ತುಂಬ ಸರಿ ಕ್ವಶನ್ಸ್ ರಿಪೀಟೆಡ್ ಆಗಿದೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್, ಇದ್ರ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟ್ ಒಂದು ಕಂಪ್ಯಾರೇಟಿವ್ ಅನಾಲಿಸಿಸ್, ತುಲನಾತ್ಮಕ ವಿಶ್ಲೇಷಣೆ. ದ ESI ಆ್ಯಕ್ಟ್ 1948 ವಿತ್ ದ ಎಂಪ್ಲಾಯೀಸ್ ಕಾಂಪೋಸೇಷನ್ಸ್ ಆ್ಯಕ್ಟ್ 1923 ಸಂಬಂಧಪಟ್ಟಂತೆ ಯಾವುದಾದ್ರ ನಡುವೆ ESI ಆ್ಯಕ್ಟ್ 1948 ವಿತ್ ದಿ ಎಂಪ್ಲಾಯೀಸ್ ಕಾಂಪೋಸೇಷನ್ ಆ್ಯಕ್ಟ್ 1923 ಇವೆರಡನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇನ ಲಾಸ್ಟ್ ಮಿನಿಟ್ ನೋಡೋದಾದರೆ ದ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್ 1936 ಡೆಫಿನಿಷನ್ಸ್ ಆಫ್ ಎಂಪ್ಲಾಯ್ಡ್ ಪರ್ಸನ್ಸ್ ಅಂತ ಹೇಳ್ತಿದ್ದಾರೆ. ವೇತನ ಸಂದಾಯ ಅಧಿನಿಯಮ 1936. ಈ ಕಾಯ್ದೆ ಮೊದಲಿಗೆ 26 ಕಲಂಗಳನ್ನು ಅಥವಾ 26 ಸೆಕ್ಷನ್ಸ್ಗಳನ್ನು ಹೊಂದಿತ್ತು. ತದನಂತರ ತಿದ್ದುಪಡಿಯ ಮುಖಾಂತರ ಈ ಕಾಯ್ದೆ ಪ್ರೆಸೆಂಟ್ 36 ಸೆಕ್ಷನ್ಗಳನ್ನು ಅಥವಾ ಪರಿಚಿತಗಳನ್ನು ಹೊಂದಿದೆ. ನಂತರ ಇದರಲ್ಲಿ ಫ್ಯಾಕ್ಟರೀಸ್ ಮೀನ್ಸ್ ಅಂದರೆ ಏನು, ಕಾರ್ಖಾನೆ, ಇಂಡಸ್ಟ್ರಿಯಲ್ ಅಂಡ್ ಅದರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ವೇಜಸ್. ಈ ಕಾಯ್ದೆಯಲ್ಲಿ ಸೆಕ್ಷನ್ಸ್ 2 ವೇತನ ಪರಿಭಾಷೆ ಕುರಿತು ಚರ್ಚಿಸಲಾಗಿದೆ. ಅದೇ ಥರನೇ ಡಿಡಕ್ಷನ್ಸ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಟಾಪಿಕಲ್ಲಿ ಡಿಡಕ್ಷನ್ಸ್ ಮೀನ್ಸ್ ವೇತನವನ್ನು ಯಾವ ರೀತಿ ಕಡಿತಗೊಳಿಸಲಾಗ್ತದೆ ಅಥವಾ ಕಡಿಮೆ ಮಾಡಲಾಗ್ತದೆ ಅನ್ನೋದು ಬಿಟ್ಟು ಇದ್ರ ರೀತಿ ಡಿಡಕ್ಷನ್ಸ್ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅಥಾರಿಟೀಸ್, ಇನ್ಸ್ಪೆಕ್ಟರ್ ಅಂಡ್ ಪೇಮೆಂಟ್ ಆಫ್ ವೇಜಸ್ ಅಥಾರಿಟಿ. ಪ್ರಾಧಿಕಾರಗಳು ಯಾವ ರೀತಿ ಇದೆ, ಇನ್ಸ್ಪೆಕ್ಟರ್ನ ಯಾವ ರೀತಿ ನೇಮಕ ಮಾಡ್ಕೊಳ್ತೀವಿ, ಅವರ ಅಧಿಕಾರಗಳು ಏನು, ಅವರ ಕಾರ್ಯಗಳು ಏನು ಎಂಬುದನ್ನು ನೋಡ್ತೀವಿ. ಅದೇ ಥರನೇ ಪೇಮೆಂಟ್ ಆಫ್ ವೇಜಸ್, ವೇತನಕ್ಕೆ ಸಂಬಂಧಪಟ್ಟಂತೆ ಪೇಮೆಂಟನ್ನು ಯಾವ ರೀತಿ ನೀಡ್ತೀವಿ. ಅಥಾರಿಟೀಸ್ ಮೀನ್ಸ್ ಪ್ರಾಧಿಕಾರಗಳು. ನೆಕ್ಸ್ಟ್ ಒಂದು ನೋಡೋದಾದರೆ ದ ಫ್ಯಾಕ್ಟರೀಸ್ ಆ್ಯಕ್ಟ್ 1948. ನಿಮಗೆ ಕಾರ್ಖಾನೆ ಅಂತ ಬಂದ್ರೆ ನೆನಪಾಗಬೇಕು, ಕಾರ್ಖಾನೆಗಳ ಅಧಿನಿಯಮ 1948 ಅಂದರೆ ಏನು ಅಂತ ಹೇಳ್ಬಿಟ್ಟು. ಸುಮ್ಮನೆ ಕಾರ್ಖಾನೆ ಅನ್ನೋಕ್ಕಾಗೋದಿಲ್ಲಲ್ವಾ. ಆ ಕಾರ್ಖಾನೆಯಲ್ಲಿ ಏನಿರಬೇಕು ಅಂದರೆ ಕಾರ್ಖಾನೆಯಲ್ಲಿ ಉತ್ಪಾದನೆ ನಡೀತಿರಬೇಕು. ಉತ್ಪಾದನೆ ನಡೀತಿರೋ ಸ್ಥಳದಲ್ಲಿ ಅಥವಾ ಕಟ್ಟಡದಲ್ಲಿ ನಿರ್ದಿಷ್ಟಪಡಿಸಿದ ಜನರು ಅಥವಾ ಕಾರ್ಮಿಕರು ಅಥವಾ ನೌಕರರು ಕೆಲಸ ಮಾಡಬೇಕು.
ಆವಾಗ ಮಾತ್ರ ಒಂದು ನಾವು ಕಾರ್ಖಾನೆ ಅಥವಾ ಫ್ಯಾಕ್ಟ್ರಿ ಅಂತ ಹೇಳಕ್ ಬರ್ತದೆ. ಓಕೆನಾ. ದ ಫ್ಯಾಕ್ಟ್ರೀಸ್ ಆಕ್ಟ್ 1948 ಅಲ್ಲಿ ಕೆಲವೊಂದನ್ನ ಡೆಫಿನೇಷನ್ಸ್ ಮಾಡಲಾಗಿದೆ. ಅದನ್ನ ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಅಭ್ಯಾಸ ಮಾಡ್ತೀವಿ. ಈಗ ಫ್ಯಾಕ್ಟರಿ ಮೀನ್ಸ್ ಕಾರ್ಖಾನೆ, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಸ್ ಏನಂದ್ರೆ ಉತ್ಪಾದನಾ ಪ್ರಕ್ರಿಯೆ ಅಂತ ಕರಿತೀವಿ. ಆಕ್ಯುಪಿಯರ್ ಮೀನ್ಸ್ ಒಕ್ಕಲುದಾರ, ವರ್ಕರ್ ಮೀನ್ಸ್ ಉದ್ಯೋಗಿ, ಹ್ಯಾಜರ್ಡೋಸ್ ಮೀನ್ಸ್ ಅಪಾಯಕಾರಿ ಪ್ರಕ್ರಿಯೆ, ಪ್ರೊಸೆಸಸ್ ಹ್ಯಾಜರ್ಡೋಸ್ ಪ್ರಕ್ರಿಯೆ, ಪ್ರೊಸೆಸಸ್ ಮೀನ್ಸ್ ಎಕ್ಸೆಟ್ರಾ. ಹ್ಯಾಜರ್ಡೋಸ್ ಪ್ರೊಸೆಸ್ ಅಂದ್ರೆ ಮೀನ್ಸ್ ಅಪಾಯಕಾರಿ ಪ್ರಕ್ರಿಯೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ಪ್ರಾವಿಷನ್ಸ್ ಆಫ್ ದಿ ಫ್ಯಾಕ್ಟರೀಸ್ ಆಕ್ಟ್ ರಿಲೇಟಿಂಗ್ ಟು ಹೆಲ್ತ್. ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಎಕ್ಸಾಮಿನೇಷನ್ಸ್, ಕಂಪಲ್ಸರಿ ಕ್ವಶನ್ಸ್ ಅನ್ನು ಕೇಳ್ತಾ ಇರ್ತಾನೆ. ಇದರಲ್ಲಿ 3 ಟಾಪಿಕ್ ಇದೆ. ಇದರಲ್ಲಿ ನಿಬಂಧನೆಗಳು ಅಥವಾ ಬಹುಬಂಧಗಳಿದಾವೆ. ಇದರಲ್ಲಿ ಹೆಲ್ತಿಗೆ ಸಂಬಂಧಪಟ್ಟಂಗಿರ್ಬೋದು, ಅಥವಾ ಸುರಕ್ಷತೆ ಸಂಬಂಧಪಟ್ಟಂತೆ ಇರ್ಬೋದು, ಕ್ಷೇಮಾಭಿವೃದ್ಧಿ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಈ 3ರಲ್ಲಿ ಒಂದು ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರ್ತದೆ ನಿಮಗೆ ಎಕ್ಸಾಮಿಗೆ. ಓಕೆನಾ. ಹೇಳಿದ ನೋಡಿ ಇಲ್ಲಿ, ಪ್ರಾವಿಷನ್ಸ್ ಆಫ್ ದಿ ಪ್ರಾಕ್ಟರೀಸ್ ಆಫ್ ಆಕ್ಟ್ ರಿಲೇಟಿಂಗ್ ಟು ಹೆಲ್ತ್, ಸೇಫ್ಟಿ ಅಂಡ್ ವೆಲ್ಫೇರ್ ಆಫ್ ವರ್ಕರ್ಸ್, ಪ್ರಾವಿಷನ್ಸ್ ರಿಲೇಟಿಂಗ್ ಟು ಹ್ಯಾಜರ್ಡೋಸ್ ಪ್ರೊಸೆಸಸ್. ಅದಲ್ದೇ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಹ್ಯಾಜರ್ಡೋಸ್ ಪ್ರೊಸೆಸ್, ಅಪಾಯಕಾರಿ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಕೆಲವೊಂದು ನಿಬಂಧನೆಗಳನ್ನು ನೀಡಲಾಗಿದೆ ಅಥವಾ ಉಪಬಂಧಗಳನ್ನು ನೀಡಲಾಗಿದೆ. ಆ ಉಪಬಂಧಗಳು ಕೂಡ ಇಂಪಾರ್ಟೆಂಟ್. ಪ್ರಾವಿಷನ್ಸ್ ರಿಲೇಟಿಂಗ್ ಟು ವರ್ಕಿಂಗ್ ಕಂಡೀಷನ್ಸ್, ವರ್ಕಿಂಗ್ಗೆ ಕೆಲವೊಂದು ಪ್ರಾವಿಷನ್ಸ್ಗಳಿದಾವೆ, ಯಾವ ರೀತಿ ಕಂಡೀಷನ್ಸ್ ಇದಾವೆ ಅಂತ ಹೇಳ್ಬಿಟ್ಟು ನೋಡಬೇಕಾಗುತ್ತದೆ. ನೆಕ್ಸ್ಟ್ ಒನ್ ಆಫ್ ಎಂಪ್ಲಾಯ್ಮೆಂಟ್, ವರ್ಕಿಂಗ್ ಅವರ್ಸ್, ಕೆಲಸಕ್ಕೆ ಸಂಬಂಧಪಟ್ಟಂತೆ ವರ್ಕಿಂಗ್ ಅವರ್ಸ್, ಎಷ್ಟು ಗಂಟೆ ಕೆಲಸ ಮಾಡಬೇಕು, ಮಕ್ಕಳಾದರೆ ಎಷ್ಟು ಗಂಟೆ ಕೆಲಸ ಮಾಡಬೇಕು, ಮಹಿಳೆಯರಿಗೆ ಕೆಲಸಗಳಿಗೆ ಸಂಬಂಧ ಇರಬೇಕು, ಮಹಿಳೆಯರಿಗೆ ಸಂಬಂಧಪಟ್ಟ ಕೆಲಸ ಸಮಯದಲ್ಲಿ ಏನು ಅವರಿಗೆ ಅಳವಡಿಸಿಕೊಟ್ಟಿರಬೇಕು, ಏನೇನು ಸೌಲಭ್ಯಗಳು ಇರಬೇಕು ಅಂತ ಹೇಳೋದನ್ನ ಸ್ಪೆಷಾಲಿಟಿ ಬಗ್ಗೆ ಹೇಳ್ತಾರೆ. ಅದರಲ್ಲಿ ನಿಮಗೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ವೀಕ್ಲಿ ಲೀವ್ ಇರ್ಬೋದು, ಆನ್ಯುವಲ್ ಲೀವ್ ಇರ್ಬೋದು, ಫೆಸಿಲಿಟಿ, ರೆಗ್ಯುಲೇಷನ್ಸ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ವುಮೆನ್, ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಶೇಷ ಸೌಲಭ್ಯಗಳನ್ನು ನೀಡಲಾಗ್ತದೆ. ತದನಂತರ ಚಿಲ್ಡ್ರನ್ ಅಂಡ್ ಯಂಗ್ ಪರ್ಸನ್ಸ್, ಮಕ್ಕಳಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಯೂತ್ಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು. ಪ್ರಾವಿಷನ್ಸ್ ರಿಲೇಟಿಂಗ್ ಟು ರೆಗ್ಯುಲೇಷನ್ಸ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ವುಮೆನ್, ಚಿಲ್ಡ್ರನ್ ಅಂಡ್ ಯಂಗ್ ಪರ್ಸನ್ಸ್ ಅಂತ ಹೇಳ್ತಾರೆ. ಆತ್ಮ ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೊಳ್ಳಿ. ನೀವು ಕಾರ್ಮಿಕ ಕಾನೂನಲ್ಲಿ ಈಗಾಗಲೇ 5 ಯೂನಿಟ್ಗಳನ್ನ ಸಂಪೂರ್ಣವಾಗಿ ಸಿಲೆಬಸ್ ಅನ್ನು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಕಾಮಧೇನು ಲಾ ಅಕಾಡೆಮಿಯಲ್ಲಿ ಇದೇ ತರ ಅನೇಕ ತರಗತಿಗಳು ನಡೀತಿರ್ತವೆ. ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ. ಈಗಾಗಲೇ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಅಕಾಡೆಮಿಯಲ್ಲಿ ಕೋಚಿಂಗ್ ಅನ್ನು ತೆಗೆದುಕೊಂಡಿದ್ದಾರೆ. ಯಾವುದೇ ರೀತಿಯಾದ ಭಯ ಬೇಡ. LLB ಇಸ್ ನಾಟ್ ಎ ಚೈಲ್ಡ್ಸ್ ಪ್ಲೇ, ಇಟ್ ಈಸ್ ಜೆರಕುಲಮ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ಇದೊಂದು ಮಕ್ಕಳ ಆಟ ಅಲ್ಲ, ಅತ್ಯಂತ ಕಷ್ಟಕರವಾದ ಸಬ್ಜೆಕ್ಟ್ ಆಗಿರೋದ್ರಿಂದ ಯಾವ ರೀತಿ ಓದಬೇಕು, ಯಾವ ರೀತಿ ಬರಿಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಆದಷ್ಟು ನೀವು ಕಲಿಯಿರಿ, ನಿಮ್ಮ ಫ್ರೆಂಡ್ಸಿಗೂ ಕಲಿಯಲು ಸಹಕರಿಸಿ ಅಂತ ಹೇಳ್ಬಿಟ್ಟು ಇನ್ನು ತರಗತಿಯನ್ನು ಸಂಪೂರ್ಣವಾಗಿ ಮುಗಿಸ್ತೇನೆ ವಿದ್ಯಾರ್ಥಿಗಳೇ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು.